ಇದು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ನಡೆಸಲಾಗ್ತಾರೆ. ಅಂತೆಯೇ ಈ ಒಂದು ಪಲ್ಸ್ ಪೋಲಿಯೋ ರೋಗವನ್ನು ನಮ್ಮ ಜಗತ್ತಿನಾದ್ಯಂತ ನಿರ್ವಹಣೆ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಮ್ಮ ಹಾಸನ ಜಿಲ್ಲಾದ್ಯಂತ ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರಾರ್ಥನೆ ಶ್ರೀಮತಿ ರಾಜಮ್ಮ, ಜಿಲ್ಲಾ ಶಿಶುಕ್ಷೇಮಾಧಿಕಾರಿಗಳು, ಹಾಸನ ಇವರು. ಅನುದಿನವೋ ಭಕ್ತರು ಕಾಪಾಡು ಕರುಣಾಳು ವಿಘ್ನನಾಶಕ ಶರಣು ಮಹಾಗಣಪತಿ ನಿಮಗೆ ನನ್ನದೇ ಸ್ತುತಿ. ಶರಣು ಶಿವಾಲಯದ ತೆಂಗು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದಲ್ಲಿ ನಿತ್ಯವೂ ಎಡಬಿಡದೆ ನಾವು ವಂದಿತೆ ಸಕಲ ಇಷ್ಟಾರ್ಥವ ಪರಿಪಾಲ ಮುಕ್ತಿಯನ್ನು ನೀಡುವ ಭಕ್ತರ ಪ್ರಿಯ ಸತ್ಯ ಧರ್ಮದ ನಿಂದ ಮಾಯೆಯ ಶಾಸ್ತ್ರೀ ಸಂಪೋಜಿತ. ಈಗ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ. ಶ್ರೀಮತಿ ಮಂಜುಳಾ ಮೇಡಮ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಾಸನ ವೈದ್ಯಕೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೇಡಮ್ అది చెప్పండి, హిందీ పరిచయం, హిందీ పరిచయం నల్ల అదే అల్లే 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 ಮುಖ ತೋರಿಸಿ ಬಟ್ಟೆ ತೆಗಿರಿ ಬಟ್ಟೆ ಕೆಳಗೆ ಮಾಡಿ ಮಗು ಮೇಕೆತ್ತು ಮೇಡಮ್ ಮೇಡಮ್ ಚೂರು ಕೈ ಮೇಡಮ್. ಎಂಪಿಆರ್ ರಾಮಗು ಕಟ್ಬಿಡಿ ಸರ್. ಒಂದು ಸೆಕೆಂಡ್ ಹಾಂ ಓಕೆ. ಸರ್ ಕೈ ಅಡ್ಡ ಬಂತು. ಕೈ ನಡತ್ತೆ ಈ ಕಡೆ ನೀರು ಕಸಕ್ಕೆ ಹಲೋ ನೀವು ಬೇರೆ ಸತ್ತತ್ತಿ ಮೇಲಕ್ಕೆ ಲಸಿಕಾ ದಿನದ ಪಲ್ಸ್ ಪೋಲಿಯೋ ವಿತರಣೆ ಅಂದರೆ ನಾವಿವತ್ತು ಪಲ್ಸ್ ಪೋಲಿಯೋವನ್ನು ದೇಶದಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ ಹಾಕಲಾಗ್ತಾ ಇದೆ.
ತಾವೆಲ್ಲರೂ ಅದಕ್ಕೆ ಭಾಗವಹಿಸಿದ್ದೀರಾ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ನಮ್ಮ ದೇಶವನ್ನ, ಭಾರತ ದೇಶವನ್ನ ಪೋಲಿಯೋ ಮುಕ್ತವನ್ನಾಗಿಸುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ಸೊನ್ನೆಯಿಂದ ಅಂದ್ರೆ ಈಗ ತಾನೇ ಹುಟ್ಟಿದ ಮಗುವಿನಿಂದ 5 ವರ್ಷ ಮಗುವಿನವರೆಗೆ ನಾವು ಪೋಲಿಯೋ ಪಲ್ಸ್ ಹನಿಗಳನ್ನ ಹಾಕ್ತಾ ಇದ್ದೇವೆ. ಎಷ್ಟು ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ? 1,05,536 ಮಕ್ಕಳು. ಇದು ನಮ್ಮ ಗುರಿ. ಅಂದ್ರೆ ಪ್ರತಿ ಒಂದು ಮಗುನು ಸಹ ಪೋಲಿಯೋ ಹನಿಗಳಿಂದ ಹೊರಗುಳಿಬಾರದು. ಪ್ರತಿಯೊಂದು ಮಗುನು ಸೊನ್ನೆಯಿಂದ ಅಂದ್ರೆ ಈಗ ಹುಟ್ಟಿದ ಮಗುವಿನಿಂದ 5 ವರ್ಷದ ಮಗುವಿನವರೆಗೆ 2 ಹನಿ ಪಲ್ಸ್ ಪೋಲಿಯೋನ ಮಗುವಿಗೆ ಹಾಕಿಸಲೇಬೇಕು. ಹಾಗೆ ಹಾಕ್ಸೋದ್ರಿಂದ ನಮ್ಮ ಮಗು ಆರೋಗ್ಯಕರವಾಗಿರ್ತದೆ. ಅವರು ಹೇಳಿದ್ರು, ಪೋಲಿಯೋ ಅಂತ ಮಾರಕ ರೋಗ ಒಮ್ಮೆ ಬಂದ್ರೆ ಇಡೀ ಕುಟುಂಬದ ನೋವಿಗೆ ಕಾರಣ ಆಗ್ತದೆ. ಆ ಮಗುವಿನ ಜೀವನ ಸಂಪೂರ್ಣ ಅಂಗವಿಕಲತೆಯಿಂದ ಕೂಡ್ತದೆ. ಅಂತಹ ನೋವು ಕೊಡ್ತಕ್ಕಂತಹ ಮಾರಕ ರೋಗವನ್ನ ನಾವು ಇವತ್ತು ಒಳಗೊಳಿಸ್ತಾ ಇದ್ದೇವೆ. ಬರೀ 2 ಹನಿ ಪಲ್ಸ್ ಪೋಲಿಯೋ ಹಾಕೋದ್ರಿಂದ, ಬರೀ 2 ಹನಿ. ಹಾಗಾಗಿ ಯಾರೇ ಮಕ್ಕಳಿರ್ಬೋದು, ಇದು ಗುರಿ ನಮ್ಮದಾಗಿರ್ಬೋದು. ಆದ್ರೆ ಸರ್ ಹೇಳಿದಾಗೆ ವಲಸೆ ಬಂದಿರ್ತಾರೆ, ಬೇರೆ ಕಡೆಯಿಂದ ಬಂದಿರ್ತಾರೆ. ಯಾರು ಬೇಕಿದ್ರು 0ಯಿಂದ 5 ವರ್ಷ ಅಂದ್ರೆ ಈಗ ಹುಟ್ಟಿದ ಮಗುವಿನಿಂದ 5 ವರ್ಷ ಇರೋರು ಪಲ್ಸ್ ಪೋಲಿಯೋನ ಹಾಕ್ಸ್ಕೊಳ್ಬೇಕು. ಇವತ್ತು ಬೂತ್ ಲೆವೆಲ್ ಸೆಂಟರ್ಗಳಲ್ಲಿ ನೀವೇ ಮಗುವನ್ನ ಕರ್ಕೊಂಡೋಗಿ ಹಾಕಿಸ್ಬೇಕು. ಈಗ ಆಲ್ರೆಡಿ ಹೇಳಿದ್ರು, ನಮ್ಮಲ್ಲಿ 800 ಎಷ್ಟು ಇದೆ, 77 ಬೂತ್ಸ್ಗಳಿದೆ. ಅಲ್ಲಿ ಪ್ರತಿಯೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತೆ ನಗರ ಪ್ರದೇಶದಲ್ಲಿ ಅವರು ಹೋಗಿ 2 ಹನಿ ಹಾಕ್ಸ್ಬೇಕು. ನಾಳೆ ಅಂದ್ರೆ 29 ಜೂನಿಂದ ಮತ್ತೆ 30 ಜೂನಿಂದ ಮನೆಗೆ ಬರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಮನೆಗೆ ಬರ್ತಾರೆ. ನಮ್ಮ ಟೀಮ್ ತಂಡಗಳು, ನಮ್ಮ 1700ಕ್ಕಿಂತ ಹೆಚ್ಚಿನ ತಂಡಗಳು ನಮ್ಮ ಜಿಲ್ಲೆಯಲ್ಲಿ ಇದೆ. ಅವರು ಮನೆಗೆ ಬರ್ತಾರೆ. ಆಗ ದಯವಿಟ್ಟು ಹನಿ ಹಾಕಿಸಿ. ನಂತರ ನಗರ ಪ್ರದೇಶಗಳಲ್ಲಿ ಇನ್ನೂ ಒಂದಿನ ಹೆಚ್ಚಿಗೆ ಕೊಟ್ಟಿದ್ದೇವೆ. ಅಂದ್ರೆ 29, 30 ಮತ್ತೆ 1ನೇ ತಾರೀಕು ಈ 3 ದಿನನೂ ನಗರ ಪ್ರದೇಶಗಳಲ್ಲಿ ಮನೆಗೆ ಬರ್ತಾರೆ. ದಯವಿಟ್ಟು ನಮ್ಮ ಸಿಬ್ಬಂದಿಯೊಂದಿಗೆ ಸಹಕರಿಸಿ ಮತ್ತೆ 2 ಹನಿಯನ್ನ ಹಾಕ್ಸ್ಕೊಳ್ಳಿ. ಯಾರು ತಪ್ಪಿಸ್ಬೇಡಿ. ಯಾವ ಒಂದು ಮಗುನು ಸಹ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡರೆ ಉಳಿಬಾರ್ದು. ಯಾಕಂದ್ರೆ ನಮ್ಮ ದೇಶ ಪೋಲಿಯೋ ಮುಕ್ತ ಒಪ್ಕೊಳ್ತೇನೆ, ಆದ್ರೆ ನೆರೆ ದೇಶಗಳಿಂದ ವಲಸೆ ಬರ್ತಕ್ಕಂತಹ ಕೆಲವರು ಏನಾಗ್ತದೆ, ಅಲ್ಲಿನ ಕೆಲವು ವೈಲ್ಡ್ ವೈರಸ್ ಟೈಪ್ಗಳು ಸಿಕ್ಕಿದೆ, ಕಂಡು ಬಂದಿದೆ ಹೊರ ದೇಶಗಳಲ್ಲಿ, ಪಕ್ಕದ ದೇಶಗಳಲ್ಲಿ, ನೆರೆ ದೇಶಗಳಲ್ಲಿ. ಹಾಗಾಗಿ ಅದು ಯಾವಾಗ ನಾವು ಮುಂಜಾಗ್ರತಾ ಕ್ರಮವಾಗಿ ನಮ್ಮ ದೇಶವನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂದ್ರೆ, ನಮ್ಮ ಮಕ್ಕಳನ್ನ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂದ್ರೆ 2 ಹನಿ ಪಲ್ಸ್ ಪೋಲಿಯೋ ಕಡ್ಡಾಯ. ದಯವಿಟ್ಟು ಯಾರೂ ತಪ್ಪಿಸ್ಬೇಡಿ, ಭಯ ಬೇಡ. 2 ಹನಿ ಪೋಲಿಯೋ ವೈರಸ್ ಅನ್ನ ಹಾಕಿಸಿ ಮಕ್ಕಳ ಜೀವನವನ್ನ ಆರೋಗ್ಯಕರವಾಗಿ ಇರಿಸಿ. ಧನ್ಯವಾದಗಳು. 28ನೇ ತಾರೀಕಿಗೆ ನಾವು ಸರ್ಕಾರದಿಂದ ಆಯ್ಕೆಯಾಗಿ ನಮ್ಮ ಇಡೀ ಜಿಲ್ಲೆಯಲ್ಲಿ 862 ಕ್ಯಾಂಪ್ಸ್ ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ಕ್ಯಾಂಪ್ ಬೆಳಿಗ್ಗೆ 8 ಗಂಟೆಯಿಂದನೇ ಸಂಜೆ 5:30, 6 ಗಂಟೆ ತನಕ ನಡೆಯುತ್ತದೆ. ದಯಮಾಡಿ ನೀವು ಎಲ್ಲರೂ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಅದೇ ಕ್ಯಾಂಪ್ಸಲ್ಲಿ ಪೋಲಿಯೋ ಲಸಿಕೆನ 2 ಹನಿಗಳು ಕೊಡಿಸಿ. ಮತ್ತು ಒಂದು ವಿಶೇಷ ಸೂಚನೆ ಎಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ, ನಮಗೆ ಗುರಿ ಕೊಟ್ಟಿದ್ದಾರೆ 1,05,536. ಅದಕ್ಕಿಂತ ಹೆಚ್ಚಿಗೆ ಕೂಡ ಹೋದ್ರೆ ನೋ ಚೈಲ್ಡ್ ಶುಡ್ ಬಿ ಮಿಸ್ಡ್. ಯಾವುದೇ ಮಗುವಿಗೆ ನಾವು ಬಿಡಬಾರ್ದು. ಎಲ್ಲರಿಗೆ ನಮಗೆ ಸೇರಿಸಬೇಕು. ಎಲ್ಲರಿಗೆ 2 ಡ್ರಾಪ್ಸ್ ನಮಗೆ ಕೊಡಲೇಬೇಕು. ನಾನು ಎಲ್ಲ ಇಲಾಖೆಗಳಿಗೆ ಎಲ್ಲ ಸಿಬ್ಬಂದಿಗಳಿಗೆ ನಾನು ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ ಇದ್ದೀನಿ. ಇವತ್ತು 1 ಡೇ ಬೂತ್ ಕ್ಯಾಂಪ್, ಗ್ರಾಮೀಣ ಪ್ರದೇಶದಲ್ಲಿ ನೆಕ್ಸ್ಟ್ 2 ಡೇಸ್ ಮನೆ ಹೌಸ್ ವಿಸಿಟ್, ಅದು ನಗರ ಪ್ರದೇಶದಲ್ಲಿ ಇನ್ನೊಂದು ಎಕ್ಸ್ಟ್ರಾ ದಿವಸ ಕೊಟ್ಟು 3 ಡೇಸ್ ಆಫ್ ಹೌಸ್ ವಿಸಿಟ್. ಕಳೆದ ವರ್ಷ ನಾವು ನಮ್ಮದು ಟಾಪ್ 3 ಇನ್ ದ ಎಂಟೈರ್ ಸ್ಟೇಟ್. ನಮ್ದು 100% ಹೆಚ್ಚಿಗೆ ನಮ್ದು ಎಷ್ಟು ಗುರಿ ಇತ್ತು ಅದಕ್ಕಿಂತ ನಾವು ಜಾಸ್ತಿ ಟಾರ್ಗೆಟ್ ಸಾಧಿಸಿದ್ದೀವಿ. ಈ ವರ್ಷ ಕೂಡ ನಂಬರ್ಸ್ ಆರ್ ಜಸ್ಟ್ ನಂಬರ್ಸ್, ಅದು ಸ್ಟ್ಯಾಟಿಸ್ಟಿಕ್ಸ್ ಮಾತ್ರ, ಲೆಕ್ಕ ಮಾತ್ರ. ಯಾರು ಮಿಸ್ ಆಗಬಾರ್ದು ಅಂತ ನನ್ನ ಕಡೆಯಿಂದ ಒಂದು ಸ್ಟ್ರೀಟ್ ನಿರ್ದೇಶನ. ನಿಮ್ಗೆಲ್ಲರಿಗೆ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ
ಶೂನ್ಯದಿಂದ 5ನೇ ವರ್ಷದವರೆಗೂ 2 ಹನಿ ಲಸಿಕೆಯನ್ನು ಪಲ್ಸ್ ಪೋಲಿಯೋನ ಹಾಕಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳಾದಂಥದ್ದು ಅದವರು ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಅದನ್ನು ಪ್ರೋತ್ಸಾಹಿಸಿ 2 ಹನಿ ಲಸಿಕೆ ಹಾಕಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿತ್ತು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1744 ತಂಡಗಳನ್ನಾಗಿ ಮಾಡಿ ಸುಮಾರು 3488 ಮಂದಿಗಳನ್ನ ಪ್ರತಿ ಮನೆಗೆ ಭೇಟಿಯನ್ನು ಕೊಟ್ಟು ಲಸಿಕೆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಡಳಿತ, ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆ ಸನ್ನದ್ಧರಾಗಿದ್ದಾರೆ. ಮನವಿ ಮಾಡ್ತೀನಿ, ಯಾಕಂತ ಹೇಳಿದ್ರೆ ಇವತ್ತು ಸವಿಸ್ತಾರವಾಗಿ ನಮ್ಮ ಹಾಸನ THO ಅವರು ಹೇಳಿದ್ರು ಏನೇನು ಸಮಸ್ಯೆಗಳಾಗ್ತವೆ, ಶಾಶ್ವತ ಅಂಗವೈಫಲ್ಯ ಆಗಿರ್ಬೋದು ಮತ್ತೆ ಪಾರ್ಶ್ವವಾಯುವಾಗಿರ್ಬೋದು, ಇದೆಲ್ಲ ಆಗೋದು ಪಲ್ಸ್ ಪೋಲಿಯೋದಿಂದಾಗಿ. ಇದಕ್ಕಾಗಿ ಪಲ್ಸ್ ಪೋಲಿಯೋ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಮನವಿ ಮಾಡ್ತೀನಿ, ಒಬ್ಬ ಜನಪ್ರತಿನಿಧಿಯಾಗಿ ಜೊತೆಗೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ದಯವಿಟ್ಟು 0 ಇಂದ 5 ವರ್ಷ ಇರುವ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಜೊತೆಗೆ ಯಾವ ಮಕ್ಕಳು ಹಾಕಿಸದೆ ವಂಚಿತರಾಗ್ತಾರೆ ಅವರಿಗೆ ಅಕ್ಕಪಕ್ಕದ ಮನೆಯವರೆಗೂ ನಾವು ಹೇಳಿ ಪಲ್ಸ್ ಪೋಲಿಯೋನ ಹಾಕಿಸಿ ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ಇವತ್ತು ಕಳೆದ ವರ್ಷ ನಮ್ಮ ಜಿಲ್ಲೆಯಲ್ಲಿ 99% ನಾವು ಗುರಿಯನ್ನು ಸಾಧಿಸಿದ್ವಿ. ಈ ವರ್ಷ ಸಹ 100ಕ್ಕೆ 100% ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋವನ್ನು ಹಾಕಿಸುವಂಥ ಜವಾಬ್ದಾರಿ ನಮ್ಮೆಲ್ಲರಾಗಿರ್ತದೆ. ಹಾಗಾಗಿ ಪ್ರತಿ ಮನೆಗೆ ಇವತ್ತು ಯಾರು ಹಾಕ್ಸಿಲ್ದೇ ಹೋದ್ರು ಬರುವಾಗಿಲ್ಲ, ನಾಳೆ ನಮ್ಮ ಮನೆ ಬಾಗಿಲಿಗೆ ಬಂದು ಪಲ್ಸ್ ಪೋಲಿಯೋ ಹಾಕಿಸುವಂತಹ ಕೆಲಸವನ್ನು ನಮ್ಮ ಆರೋಗ್ಯ ಇಲಾಖೆ, ನಮ್ಮ ಆರೋಗ್ಯ ಸಿಬ್ಬಂದಿ ವರ್ಗದವರು ಮಾಡ್ತಾರೆ. ಅವರಿಗೆ ಸಹಕಾರ ನೀಡಿ ಅಂತ ಹೇಳ್ತಾ ಮಾತಾಡೋದಕ್ಕೆ ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ, ಈಗಾಗಲೇ ಪಲ್ಸ್ ಪೋಲಿಯೋ ಬಗ್ಗೆ ಭಾಳಷ್ಟು ವಿಚಾರಗಳನ್ನ ಡಾಕ್ಟರ್ ಹೇಳ್ತಾ ಇದ್ರು. 2011ರಲ್ಲಿ ನಮ್ಮ ಭಾರತ ಪಲ್ಸ್ ಪೋಲಿಯೋ ಮುಕ್ತ ಭಾರತವನ್ನು ಘೋಷಣೆ ಮಾಡಿದರೆ, ಆದರೂ ಕೂಡ ಒಂದು ಮುನ್ನೆಚ್ಚರಿಕೆಯಾಗಿ ಬೇರೆ ದೇಶಗಳಿಂದ ವಲಸಿಗರು ಬರೋದ್ರಿಂದ ಹೆಚ್ಚು ಪೋಲಿಯೋ ಒಂದು ಮಹಾಮಾರಿ ಕಾಯಿಲೆ ಬರಬಾರ್ದು ಅಂತ ನಿಟ್ಟಿನಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 5 ವರ್ಷದ ಮಕ್ಕಳ ತನಕ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಹಾಕೋ ಮುಖಾಂತರ ತಾವೆಲ್ಲ ಪೋಲಿಯೋ ಮುಕ್ತ ಭಾರತನ ಮತ್ತೊಮ್ಮೆ ಮಾಡಬೇಕು ಅಂತ ಹೇಳಿ ಇನ್ನು ಸರ್ಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಕೂಡ ಇನ್ನು 5 ದಿನ ಈ ಒಂದು ಕಾರ್ಯಕ್ರಮ ಇರುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ಅಕ್ಕಪಕ್ಕದವರು ಮತ್ತು ನಮ್ಮ ಸರ್ಕಾರದಿಂದಲೂ ಕೂಡ ಮನೆಗೆ ತೆರಳಿ ಪಲ್ಸ್ ಪೋಲಿಯೋ ಲಸಿಕೆನ ಹಾಕೋ ಮುಖಾಂತರ ಪೋಲಿಯೋ ಮುಕ್ತ ಭಾರತನ ಮಾಡಬೇಕು ಅಂತ ಏನು ಪಣ ತೊಗೊಂಡಿದೆ. ತಾವು ಕೂಡ ಸಹಕರಿಸಬೇಕು. ಈಗಾಗಲೇ ನಮ್ಮ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಹಾಸನ ಜಿಲ್ಲೆ ಒಂದು ಬಹಳಷ್ಟು ಮಾದರಿಯಂಥ ಆಸ್ಪತ್ರೆ, ನಮ್ಮ ಮಕ್ಕಳ ಒಂದು ಆಸ್ಪತ್ರೆ ನಮ್ಮ ಹಾಸನ. ಯಾಕೆಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಏನು ಡೆಲಿವರಿಗಾಗಿ ಮಕ್ಕಳಿಗಾಗಿ ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇರೋದು ಭಾಳ ವಿಶೇಷ. ನಮ್ಮ ಉತ್ತಮವಾದ ವೈದ್ಯರು ಕೂಡ ಇಲ್ಲಿ ತಮ್ಮದೇ ಅಂತ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಮತ್ತು ಮಕ್ಕಳೇ ಏನು ಸಾವಿನ ಸಂಖ್ಯೆ ಕೂಡ ಭಾಳ ಕಮ್ಮಿ ಆಗಿದೆ, ತುಂಬ ಕ್ಷೀಣಿಸ್ತಾ ಇದೆ 3-4 ತಿಂಗಳಿಂದ ಕೂಡ. ಆದರೆ ಏನಾಗುತ್ತೆ, ಗರ್ಭಿಣಿ ಹೆಂಗಸರು ಕೂಡ ತಾವು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ತೋರಿಸುವಂಥದ್ದು, ಆಮೇಲೆ ಬಂದು ಇಲ್ಲಿ ತಾವು ಡೆಲಿವರಿ ಬರೋದ್ರಿಂದ ಮಕ್ಕಳ ಸಾವಿನ ಸಂಖ್ಯೆ ಸ್ವಲ್ಪ ಇದೆ ಅಂತ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ತಾವು ಕೂಡ ಏನು ಗರ್ಭಿಣಿ ಹೆಂಗಸರು ತಾವು ಏನು ನಮ್ಮ ಚೆಕಪ್ಗೆ ಇಲ್ಲೇ ಬಂದರೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಸಂದರ್ಭ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಕೂಡ ಈ ಸಂದರ್ಭ ಶುಭವನ್ನು ಕೋರಿ ಮತ್ತೊಮ್ಮೆ ವೈದ್ಯರು ಮತ್ತು ಉತ್ತಮವಾಗಿ ಕೆಲಸ ನಡ್ಕೊಂಡು ಹೋಗ್ತಾರೆ. ನಮಗೂ ಕೂಡ ನಾನು ಈ ಸಂದರ್ಭ ಶುಭವನ್ನು ಕೋರ್ತೀನಿ.